ಬಾಲಕೃಷ್ಣರವರ ಮಾತುಗಳು, ರಂಗನಾಥ್ ಮಾತು, ಸುರೇಶ್ ಮಾತು ಎಲ್ಲ ಕೇಳಿದ್ರಿ. ನಾವೆಲ್ಲ ಟಿ ವಿಲಿ ನೋಡ್ತೀವಿ, ಈಗೂ ಉಂಟೆ ಅಂತ ಕಾರ್ಯಕ್ರಮ ನೋಡಿದಿರ, ಈಗೂ ಉಂಟೆ ಅಂತ. ಸೊ ಹಂಗೆ ಈಗ ನಾನು ನಿಂತಿರೋದು ನಾಳೆ ಕೆಲಸ ಮಾಡ್ತೀನಿ ಅಂತ ಭವಿಷ್ಯ ಹೇಳ್ತಾ ಇಲ್ಲ ನಾನು. ಕೆಲವರೆಲ್ಲ ಇಲ್ಲಿ ಬಂದು MLA ಆಗಿ, MP ಆಗಿ, ಚೀಫ್ ಮಿನಿಸ್ಟರ್ ಆಗಿ ದೊಡ್ಡ ದೊಡ್ಡ ಸ್ಥಾನಕ್ಕೆಲ್ಲ ಹೋಗಿ ಬರೀ ಬಣ್ಣ, ಬುಡಬುಡಕ್ಕೆ ಬಣ್ಣ ತೋರಿಸ್ತಾ ಇದ್ರು. ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸ ಹೆಂಗೆ ಅಂದರೆ, ನಾಳೆ ಕೆಲಸ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಶತ್ರುತ್ವ, ಇವತ್ತು ಮಾಡ್ತೀವಿ ಅನ್ನೋದೇ ಒಂದು ಮಿತ್ರತ್ವ. ಹಂಗೆ ನಾಳೆ ಯಾರು ಇರ್ತಾರೋ ಏನೋ ಗೊತ್ತಿಲ್ಲ. ಈಗ ಅಧಿಕಾರ ಇದ್ದಾಗ ನಾವು ಏನು ಮಾಡ್ದೋ ಅನ್ನೋದು ಭಾಳ ಮುಖ್ಯ. ನೀವು ಕೇಳಬೇಕು, ಯಾವುದೇ ರಾಜಕಾರಣಿ ನೀವು ಬಂದಾಗ 5 ವರ್ಷಕ್ಕೊಂದ್ಸತಿ ಬಂದಾಗ ನಿಮಗೆ ಹೋಟ್ಲುಗಳಲ್ಲಿ ಸ್ನೇಹಿತರು ಮದುವೆಗಳಲ್ಲಿ ಎಲ್ಲ ಸಿಗ್ತಾರೆ. ಒಂದು ಲೆಕ್ಕಾಚಾರ ಹಾಕ್ಬೇಕು, ನೀವು ಕೇಳಬೇಕು, ಆಯ್ತಪ್ಪ ನಾವು ಬಾಲಕೃಷ್ಣನ ಹಿಂದೆ ಕಾಂಗ್ರೆಸ್ ಸೇರಿಕೊಂಡು ನೀವೆಲ್ಲ ಜನತಾದಳದಲ್ಲಿ ಸೇರ್ಕೊಂಡಿದ್ದೀರಿ, ಈಗ ನಿಮ್ಮ ಕಾಲದಲ್ಲಿ ಏನಾಯಿತು, ನಮ್ಮ ಕಾಲದಲ್ಲಿ ಏನಾಯಿತು ಅದನ್ನು ಲೆಕ್ಕಾಚಾರ ನೀವೇ ಹಾಕಬೇಕು, ಅವ್ರಿಗೆ ಬಿಡಬೇಕು ಅದನ್ನು. ಈಗ ಅಧಿಕಾರ ಯಾರಿಗಿರಲಿಲ್ಲ? ಅಧಿಕಾರ ಇತ್ತಲ್ಲ, ದಳದ ಮುಖ್ಯಮಂತ್ರಿಗೂ ಇತ್ತು, ಪ್ರಧಾನಮಂತ್ರಿಗಳಿಗೂ ಇತ್ತು, ಎಲ್ಲರಿಗೂ ಅಧಿಕಾರ ಇತ್ತು. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದೀವಿ ಅಂತ. ಈಗ ನಾವು ಈ ಮಾಗಡಿ ತಾಲೂಕಿಗೆ ಅಲ್ಲ ರೀ ನೀರು ತರ್ತಾ ಇದ್ದೀವಿ, ಭೂಮಿ ಮಟ್ಟ, ಭೂಮಿ ಅಂತರ್ಜಲ ಹೆಚ್ಚಲಿ ಅಂತ. ಈ ಮಾಗಡಿಗೆ ಈ ಎತ್ತರವಾಗಿದೆ, ಗುಡ್ಡಗಾಡು ಪ್ರದೇಶ ಅಂತೇಳಿ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕೆಂಪೇಗೌಡನ ಜಿಲ್ಲೆ ಅಲ್ವಾ, ಇದನ್ನು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ನಾನು ಆಗ ಹೇಳಿದೆ, ಯಾಕ್ರಿ ನಮ್ಮ ಹೆಸರನ್ನ ಯಾಕಪ್ಪ ತೆಗೆದಾಕ್ತಾ ಇದ್ಯಾ ನೀನು? ನಮ್ಮ ಹೆಸರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ನಿಂತಿದ್ದೆ, ನಾನು ಕಲ್ಪನಾ, ಇಲ್ಲೆಲ್ಲ ಕಲ್ಪನಾ ಕೂತವಳೆ ಎಲ್ಲ ನಾವಿದ್ದಾಗ ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಿತ್ತು. ಈಗ ಸುರೇಶು MP ಆಗಿದ್ರು, ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನೀನು ರಾಮನಗರ ಅಂತ ಇಡಬೇಡ, ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲಿ ಇರಲಿ, ನಮ್ಮ ಬೆಂಗಳೂರು ಹೆಸರನ್ನ ಸ್ವಾಭಿಮಾನನ ಹಾಳು ಮಾಡಬೇಡಪ್ಪ ಅಂತ ಹೇಳಿದೆ. ಅವ್ರದ್ದೇನೋ ಲೆಕ್ಕಾಚಾರ, ನೀವು ನನಗೆ ಅಧಿಕಾರ ವಾಪಸ್ ಕೊಟ್ಬಿಟ್ರಿ ನೀವು, ಈಗ ಅದಕ್ಕೆ ಚೇಂಜ್ ಮಾಡಿದ್ವಿ. ಅದು ನಮ್ಮ ಹೆಸರನ್ನು, ಏನು ನಮ್ಮ ಹೆಸರಿತ್ತು ಕೆಂಪೇಗೌಡನ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆ ಅಂತ ಏನು ಇವತ್ತಿತ್ತು ಅದನ್ನು ವಾಪಸ್ ಉಳಿಸುವಂಥ ಕೆಲಸ ಮಾಡಿದ್ದೀವಿ. ಜಯರಾಮು, ನಿಮ್ಮೂರು ಜಮೀನು ಬೆಲೆ ಎಷ್ಟಪ್ಪ? ಮೇನ್ ರೋಡ್ ಇವನು ಹೇಳ್ತಾವನ್ ತಮಾಜಿ, ಮೇನ್ ರೋಡ್ 1.5 ಕೋಟಿ ಅಂತೆ, ಒಳಗಡೆ 75 ಲಕ್ಷ ಅಂತೆ. 5 ವರ್ಷದಿಂದ ಎಷ್ಟಿದ್ರೆ 5 ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ ಇತ್ತು. ನಿಮ್ಮ ಪ್ರತಿಯೊಂದು ಕುಟುಂಬಕ್ಕೂ ಒಂದು ತೀರ್ಮಾನ ಇವತ್ತು ಬಿಡದಿಲಿ 2.5 ಕೋಟಿ ರೂಪಾಯಿ ತೀರ್ಮಾನ ಮಾಡಿದ್ದೀನಿ. ಕುಮಾರಸ್ವಾಮಿ ಜಮೀನು ತೊಗೊಂಡಿದ್ರಲ್ಲಿ 6,000ಕ್ಕೆ 7,000 ರೂಪಾಯಿಗೆ ಒಂದೊಂದು ಎಕರೆನ. ನಾನು 7-8 ಲಕ್ಷಕ್ಕೆ ತೊಗೊಂಡಿದ್ದೀನಿ ಅಲ್ಲಿ ಒಂದೊಂದು ಎಕರೆನ. ನಂದು ಒಂದು 10-20 ಲಕ್ಷ, 10 ಎಕರೆ 20 ಎಕರೆ ಅಲ್ಲಿ ಬಿಡದಿ ಹೋಬಳಿಲಿ ಜಮೀನದೆ. ಇವತ್ತು 2.5 ಕೋಟಿ ರೂಪಾಯಿ ತೀರ್ಮಾನ ಅಲ್ಲೂ ಮಾಡಿದ್ದೀವಿ, ಸರ್ಕಾರ ತೆಗೆದುಕೊಳ್ಳೋಕ್ಕೆ ಪಕ್ಕದಲ್ಲೇ. ಕುಮಾರಸ್ವಾಮಿ ತೆಗೆದುಕೊಂಡೋದಕ್ಕೂ 2.5 ಕೋಟಿ ಕೊಡ್ತಾ ಇದ್ದೀವಿ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ತೀರ್ಮಾನ ಅಧಿಕಾರಕ್ಕೆ ಬಂದಾಗ ನಿಮ್ಮ ಜೋಬಕ್ಕೆ ನೀವು ದುಡ್ಡು ಹಾಕೋಕೆ ನನ್ನ ಕೈಲಿ ಆಗೋದಿಲ್ಲ. ಏನೋ ಒಂದು ದೊಡ್ಡ ಶಕ್ತಿ ಈ ರಾಜ್ಯದ ಜನತೆ 136 ಸೀಟ್ ಕೊಟ್ಟರೆ, ಮಾತು ಕೊಟ್ಟೆ 5 ಗ್ಯಾರಂಟಿ ಕೊಡ್ತೀನಿ ಅಂತ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದೆ.
ಆ 5 ಗ್ಯಾರಂಟಿಲಿ ಈಗ ನಿಮಗೆಲ್ಲ ಮನೇಲಿ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವೋ ಇಲ್ಲ? 2,000 ರೂಪಾಯಿ ಒಂದು 15 ದಿನ ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ಕೊಡ್ತಾ ಇದ್ದೀವಿ. ಅಕ್ಕಿ ಕೊಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳೆಲ್ಲ ಎಲ್ಲಿಗೋದ್ರೂ ಫ್ರೀ ಕೊಡ್ತಾ ಇದ್ದೀವಿ. ನೀವು ಕುಮಾರಣ್ಣನ ಕೇಳಬೇಕು, ಆ ದಳದ ಕ್ಯಾಂಡಿಡೇಟ್ ಯಾರಿದ್ದಾನೆ ಅವನು ಕೇಳಬೇಕು. ನಿಮ್ಮ ಲೋಕಸಭಾ ಕ್ಯಾಂಡಿಡೇಟ್ಗೆ MP ಕೇಳಬೇಕು. ನಿನ್ನ ಕಾಲದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿದೀಯಪ್ಪ, ರೈತರ ಮಕ್ಕಳು ಅಂತ ಹೇಳ್ತಾ ಇದ್ದೀರಲ್ಲ, ಯಾವ್ದಾದ್ರು ಒಂದು ಕೆರೆ ತುಂಬಿದಿರೇನಪ್ಪ? ಈಗ ಸತ್ತೇಗಾಲದಿಂದ ಇಗ್ಲೂರಿಗೆ 26 ಕಿಲೋಮೀಟರ್, ಇಗ್ಲೂರಿಂದ ಮೊಗೇನಹಳ್ಳಿಗೆ 58 ಕಿಲೋಮೀಟರ್, ಮೊಗೇನಹಳ್ಳಿಯಿಂದ ಕಣ್ವಕ್ಕೆ 6 ಕಿಲೋಮೀಟರ್, ಕಣ್ವದಿಂದ ವೈಜಿಗುಡ್ಡಕ್ಕೆ 25 ಕಿಲೋಮೀಟರ್, ಒಟ್ಟು 105 ಕಿಲೋಮೀಟರ್. ಒಂದು ಕಡೆ ಇನ್ನೊಂದು ಕಡೆಗೆ ಪಂಪು, ಇನ್ನೊಂದು ಕಡೆಯಿಂದ ಇನ್ನೊಂದು ಪಂಪು 160 HP ಪಂಪನ್ನು ಹಾಕಿ ನೀರನ್ನು 115 ಕಿಲೋಮೀಟರ್ಗೆ ಲಿಫ್ಟ್ ಮಾಡಿ ಇವತ್ತು ತಂದು ಈ ಕೆರೆಗಳನ್ನು ತುಂಬಿಸೋಂಥ ಕೆಲಸ ಮಾಡ್ತಿದ್ದೀವಲ್ಲ. ನೀವು ರೈತನ ಮಕ್ಕಳು ಅಂತ ಹೇಳ್ತೀರಲ್ಲಣ್ಣ, ನಿಮಗೆ ಇರಲಿಲ್ವಾ ಈ ಚಿಂತನೆ? ಈ ಬಡವನ ರೈತನ ಬದುಕಿಸ್ಬೇಕು, ಈ ರೈತನಿಗೆ ಸಹಾಯ ಮಾಡಬೇಕು ಅಂದು ಒಂದು ಆಲೋಚನೆ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.